ಚಾರಣದ ವೇಳೆ ಹಿಮಪಾತಕ್ಕೆ ಸಿಲುಕಿ ಜೀವನ್ಮರಣ ಹೋರಾಟದಲ್ಲಿದ್ದ ಕರ್ನಾಟಕದ ಚಾರಣಿಗರ ತಂಡವನ್ನು ರಕ್ಷಿಸಿ ಬೆಂಗಳೂರಿಗೆ ಕರೆತರಲಾಗಿದೆ. ಈ ವೇಳೆ ಚಾರಣಿಗರ ಪೋಷಕರು ತಮ್ಮ ಮಕ್ಕಳು ಬಂಧು ಮಿತ್ರರನ್ನ ಕಂಡು ನಿಟ್ಟುಸಿರು ಬಿಟ್ಟು ರಾಜ್ಯ ಸರ್ಕಾರದ ಶ್ರಮಕ್ಕೆ ಹಾಗೂ ಸಚಿವ ಕೃಷ್ಣ ಬೈರೇಗೌಡರವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕೆಎಂಎಯಿಂದ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನಿಂದ ಕೃಷ್ಣ ಬೈರೇಗೌಡ ಸರ್ಗೆ ತುಂಬ ಧನ್ಯವಾದಗಳು ಹೇಳಬೇಕು. ಅವರು ಮಾಡಿರೋ ಸಹಾಯ 2 ದಿನದಿಂದ ಎಷ್ಟಿದೆ ಅಂದರೆ ಅವರೇ ಉತ್ತರಕಾಶಿಗೆ ಹೋಗಿ ಮುಂದೆ ನಿಂತು ಎಲ್ಲ ನೋಡಿಕೊಂಡು ಕೆಲಸ ಮಾಡಿಸಿದ್ದಾರೆ, ರೆಸ್ಕ್ಯೂ ಮಾಡಿ ಕಳಿಸಿದ್ದಾರೆ. ನಮ್ಮ ಟೀಮ್ನ ನಮ್ಮ ತಂಡದವರ ತುಂಬ ಧನ್ಯವಾದಗಳು ಹೇಳಬೇಕು ಸರ್. ಎಷ್ಟು ಹೆಲ್ಪ್ ಆಗಿದೆ ನಮ್ಮ ಅಸೋಸಿಯೇಷನ್ ಇದೆ ಅಂದರೆ ನಾವು ನೆನೆಸೋಕ್ಕಾಗಲ್ಲ. ಈ ಕಷ್ಟದ ಸಮಯದಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ಅವ್ರಿಗೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ಹೆಲ್ಪ್ ಮಾಡಿದ್ದಾರೆ. ಅವರಿದ್ದು ಮುಂದೆ ನಿಂತಿದ್ದರಿಂದ ಇದು ಇಷ್ಟು ಸ್ಮೂತಾಗಿ ಎಲ್ಲನೂ ಅವ್ರ ಟೈಮ್ ಕರೆಕ್ಟಾಗಿ ಆಗಿ ನಾವು ಎಲ್ಲನೂ ನೋಡ್ಕೊಂಡು ನಾವೆಲ್ಲನೂ ಮಾಡ್ಕೊಳ್ತಾಯಿದ್ವಿ. ತುಂಬಾನೇ ಬೆಂಗಳೂರಿನ 22 ಜನ ಚಾರಣಿಗರು ಸುಮಾರು 9 ದಿನಗಳ ಕಾಲ ಚಾರಣಕ್ಕಾಗಿ ಉತ್ತರಾಖಂಡದ ಸಹಸ್ತ್ರತಾಲ್ ಎಂಬ ಸರೋವರಕ್ಕೆ ತೆರಳಿದ್ರು. ಗೈಡ್ಗಳ ಜೊತೆಗೆ ದುರ್ಗಮ ಪ್ರದೇಶದಲ್ಲಿ ಟ್ರಕ್ಕಿಂಗ್ ಪ್ರಾರಂಭಿಸಿ ಜೂನ್ 3ರಂದು ಟ್ರಕ್ಕಿಂಗ್ ಮುಗಿಸಿ ವಾಪಸ್ಸಾಗುವ ವೇಳೆಗೆ ವಿಪರೀತ ಗಾಳಿ ಹಾಗೂ ಹಿಮಪಾತಕ್ಕೆ ಸಿಲುಕಿ 9 ಜನ ಮೃತಪಟ್ಟಿದ್ದಾರೆ. ಈ ಕುರಿತು ಮಾಹಿತಿ ಬರುತ್ತಿದ್ದಂತೆ ಸರ್ಕಾರದ ಪರವಾಗಿ ಅಲ್ಲಿಗೆ ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ ಸಚಿವ ಕೃಷ್ಣ ಬೈರೇಗೌಡ ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿ ರಾಧಾ ರಾತುರಿ ಮತ್ತು ವಿಪತ್ತು ನಿರ್ವಹಣೆಯ ಕಾರ್ಯದರ್ಶಿ ರಂಜಿತ್ ಸಿನ್ಹಾ ಅವರನ್ನು ಭೇಟಿ ಮಾಡಿ ಘಟನೆ ಬಗ್ಗೆ ಮಾಹಿತಿ ಪಡೆದ ಸಚಿವರು ಜನರ ರಕ್ಷಣೆಗಾಗಿ ಶ್ರಮಿಸಿ 12 ಜನರನ್ನು ರಕ್ಷಿಸಿ ಕರೆತಂದಿದ್ದಾರೆ. ಬದುಕಿ ಬಂದ 12 ಜನ ಜೀವಂತವಾಗಿ ಹಿಂದಿರುಗುವ ನಂಬಿಕೆಯನ್ನೇ ಕಳೆದುಕೊಂಡಿದ್ದರು. ಸಚಿವರ ತ್ವರಿತ ಕಾರ್ಯವೈಖರಿಯಿಂದ ವಾಯು ಭೂಸೇನೆ ಜಂಟಿ ಕಾರ್ಯಾಚರಣೆಯಿಂದ 12 ಜನ ಚಾರಣಿಗರು ಜೀವಂತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ. ಯಮನ ತೆಕ್ಕೆಯಿಂದ ತಪ್ಪಿಸಿಕೊಂಡು 13 ಜನ ಚಾರಣಿಗರು ಸಚಿವ ಕೃಷ್ಣ ಬೈರೇಗೌಡರವರ ಜೊತೆಗೆ ತಾಯ್ನಾಡಿಗೆ ಮರಳಿದ್ದಾರೆ. ಒಟ್ಟು ಏನು 22 ಜನ ಎಲ್ಲ ಬೆಂಗಳೂರಿನವರು ಟ್ರೆಕ್ಕಿಂಗ್ ಹೋಗಿದ್ರು. ದುರಾದೃಷ್ಟವಶಾತ್ ಆ ದುರ್ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ 13 ಜನ ಅವರನ್ನು ಹೆಲಿಕಾಪ್ಟರ್ ಮುಖಾಂತರ ರೆಸ್ಕ್ಯೂ ಮಾಡಿ ಡೆಹ್ರಾಡೂನ್ಗೆ ಕರೆಸುವಂತೆ ವ್ಯವಸ್ಥೆ ಮಾಡಿ ಈಗ ಅವರು ಜೊತೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೂ ಸಹ ರಾಜ್ಯ ಸರ್ಕಾರ ಅವರನ್ನು ಬೆಂಗಳೂರಿಗೂ ಸಹ ಕರ್ಕೊಂಡು ಬಂದು ಈಗ ಅವ್ರಿಗೆ ಮನೆಗೆ ಹೋಗಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 9 ಏನು ದುರಾದೃಷ್ಟವಶ ದುರಂತದಲ್ಲಿ ಮೃತರಾಗಿದ್ದಾರೆ ಅವರ ಬಾಡಿಯನ್ನು ಇವತ್ತು ಉತ್ತರಕಾಶಿಯಿಂದ ಡೆಹ್ರಾಡೂನ್ಗೆ ತರಿಸಿ ಡೆಹ್ರಾಡೂನ್ನಲ್ಲಿ ಅವ್ರದ್ದು ಬಾಡಿಯನ್ನು ಎಂಬಾಲ್ಮೆಂಟ್ ಮಾಡಿ ಅಲ್ಲಿಂದ ಬೈ ರೋಡ್ ಈಗ ಡೆಲ್ಲಿಗೆ ತಲುಪ್ತಾ ಇದೆ, ಡೆಲ್ಲಿ ಏರ್ಪೋರ್ಟಿಗೆ. ಯಾಕೆಂದರೆ ಚಾರ್ಟರ್ ಫ್ಲೈಟು ಯಾವುದೂ ಕೂಡ 9 ಬಾಡಿ ಅಂದರೆ ಅದರ ಜೊತೆಗೆ 9 ಬಾಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ. ಪ್ಯಾಸೆಂಜರ್ಗಾದರೆ ಸಿಗುತ್ತೆ, ಆದರೆ ಬಾಕ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟ್ ಸಿಗಲಿಲ್ಲ. ಹಾಗಾಗಿ ಆ ಬಾಡಿಗಳನ್ನು ಈಗ ನಾವು ಡೆಲ್ಲಿಗೆ, ನಮ್ಮ ಡೆಲ್ಲಿಯಲ್ಲಿ ಒಬ್ಬರು ಆಫೀಸರ್ ಇದ್ದಾರೆ, ಡೆಹ್ರಾಡೂನಲ್ಲಿ ಇನ್ನೊಬ್ಬ ಆಫೀಸರ್ ಇದ್ದಾರೆ. ಸೊ ಡೆಲ್ಲಿಗೆ ಬೈ ರೋಡ್ ಈಗ ತಲುಪ್ತಾ ಇದೆ. ನಾಳೆ ಬೆಳಗಿನ ಜಾವ 5:30ಯಿಂದ ಒಂದೊಂದು ಫ್ಲೈಟಲ್ಲಿ 2 ಬಾಡಿ 5:30 ಫ್ಲೈಟಿಂದ ಶುರುವಾಗಿ 5 ಫ್ಲೈಟ್ನಲ್ಲಿ ಬ್ಯಾಂಗ್ಳೂರಿಗೆ ನಾಳೆ ಬೆಳಿಗ್ಗೆ 9 ಬಾಡೀಸು ಸಹ ಅರೈವ್ ಆಗುತ್ತೆ. ಘಟನೆಯಲ್ಲಿ ಮೃತಪಟ್ಟ 9 ಜನರ ಮೃತದೇಹಗಳನ್ನು ಬೆಂಗಳೂರಿಗೆ ಸಾಗಿಸಲು ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡರವರು ತಿಳಿಸಿದ್ದಾರೆ.